ಹಲೋ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ನಮ್ಮ ಮಾವ ಜಿಲೇಬಿ ಮೀನು ತಂದಿದ್ರು. ಸೊ ಅವರೇ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ನನಗಂತೂ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ನಾನಿವಾಗ ಚಟ್ನಿ ಹೇಗೆ ರುಬ್ಕೊಳ್ಳೋದನ್ನ ತೋರಿಸ್ತೀನಿ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಹಾಗೆ ಟೊಮ್ಯಾಟೊ, ಈರುಳ್ಳಿ ಮತ್ತು ಕೊರಿಂಡರ್ ಲೀವ್ಸು, ಕೊಕೊನೆಟ್ಟು, ಹಾಗೆ ನೋಡಿ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಜೀರಿಗೆ. ಜೀರಿಗೆ ಚೆನ್ನಾಗಿ ಕೊಡುತ್ತೆ. ಹಾಗೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೋಬೇಕು. ನೋಡಿ, ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸ್ವಲ್ಪ ಖಾರ, ಉಪ್ಪು, ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ಇದೆಲ್ಲ ಫ್ರೈ ಹೇಗೆ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಎಣ್ಣೆ ಹಾಕಿ ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಎಲ್ಲ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಬೇಕು. ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಲ್ಮೋಸ್ಟ್ ಎಲ್ಲ ಚಿಕನ್, ನಾನ್ ವೆಜ್ಜಿಗೆಲ್ಲ ನಾನು ಫ್ರೈನೇ ಮಾಡೋದು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಫ್ರೈನೇ ಮಾಡ್ತೀನಿ. ನೋಡಿ ಈ ಥರ. ಆಗಿದೆ. ಇವಾಗ ಚಟ್ನಿ ರುಬ್ಕೋಬೇಕು, ಆಯಿತಾ. ಒಗ್ಗರಣೆ ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ಚಟ್ನಿ ರುಬ್ಬಿರುವಂಥದ್ದು ಒಗ್ಗರಣೆಯಲ್ಲಿ ಹಾಕಬೇಕು. ಹಾಗೆ ನೀರು ಆ್ಯಡ್ ಮಾಡಿ ಸಾಲ್ಟು ಸಹ ಹಾಕಿ, ಹಾಗೆ ಮೆಂತ್ಯನ ಫ್ರೈ ಮಾಡ್ಕೊಂಡು ಹಾಕಬೇಕು, ಆಯಿತಾ. ಮೆಂತ್ಯನೂ ಟೇಸ್ಟ್ ಕೊಡುತ್ತೆ. ಸೊ ಮೆಂತ್ಯನೂ ಹಾಕಬೇಕು, ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ. ನೋಡಿ ರೆಡಿ ಆಯಿತು, ಸಾಂಬಾರು ರೆಡಿ ಆಗಿದೆ. ಹಾಗೆ ಸಾಂಬಾರು ಕುದಿಬೇಕಾದ್ರೇ ಫಿಶ್ನ ವಾಶ್ ಮಾಡ್ಕೊಂಬಿಟ್ಟು ಅದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿರುವಂಥನ ಫಿಶ್ನ ಆ್ಯಡ್ ಮಾಡಬೇಕು. ನೋಡಿ ಈ ಥರ. ನೋಡಿ ರೆಡಿ ಆಯಿತು ಫಿಶ್ ಸಾಂಬಾರು. ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಮುದ್ದೆ ಜೊತೆ ಕಾಂಬಿನೇಷನ್ನು ಫಿಶ್ ಸಾಂಬಾರು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.